ಬಿಡು ರಾಧಿಕಾ, ನಾನು ಸಾಯ್ಬೇಕು, ನಾನು ಬದುಕಲ್ಲ. ವಿಶಾಖ ನನ್ ಮಾತು ಕೇಳು. ಇಲ್ಲ ರಾಧಿಕಾ, ನಾನು ಯಾರ ಮಾತು ಕೇಳಲ್ಲ. ನಾನು ಬದುಕೋದಕ್ಕೆ ಯಾವ ದಾರಿನೂ ಉಳಿದಿಲ್ಲ, ನಾನು ಸಾಯ್ಬೇಕು. ಬಿಡು ರಾಧಿಕಾ. ವಿಶಾಖ ತಲೆ ಸರಿ ಇದೆ ನಿನ್ಗೆ? ಸತ್ಬಿಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಾ? ಬದುಕೋದಕ್ಕೆ ಬೇರೆ ದಾರಿ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾಡ್ಲಿ? ತಾಳ್ಮೆ ತಗೋ ವಿಶಾಖ. ನಾನು ಅಪ್ಪನ ಹತ್ರ ಮಾತಾಡ್ತೀನಿ, ಅಪ್ಪನ ಒಪ್ಸೋ ಪ್ರಯತ್ನನೂ ಮಾಡ್ತೀನಿ. ಅಕಸ್ಮಾತ್ ಅವ್ರು ಒಪ್ಲಿಲ್ಲ ಅಂದ್ರೆ ನಾವು ಬೇರೆ ದಾರಿ ನೋಡೋಣ. ರಾಧಿಕಾ, ಈಗ್ಲೇ ಕೇಳು, ಅಪ್ಪನ ಹತ್ರ ಮಾತಾಡೋ ಪ್ಲೀಸ್. ಈಗ ಅವ್ರ ಮನೇಲಿ ಇಲ್ಲ, ಪೂಜೆಗೆ ಹೋಗಿದ್ದಾರೆ. ನನಗ್ ಗೊತ್ತು ರಾಧಿಕಾ, ನಿನಗೆ ನನ್ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಈ ಕಡೆ ನನ್ನನ್ನ ಸಾಯೋದಕ್ಕೂ ಬಿಡೋದಿಲ್ಲ. ರಾಧಿಕಾ, ನೀನು ವಿಶ್ವ ಜೊತೆ ಚೆನ್ನಾಗಿರು, ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ನಾನ್ ಸಾಯ್ತೀನಿ. ವಿಶಾಖ, ಹುಚ್ಚುಚ್ಚ ಮಾತಾಡ್ಬೇಡ. ನೋಡು, ನೀನ್ ಇಲ್ಲೇ ಇರು, ನಾನ್ ಹೋಗಿ ಅಪ್ಪನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಇಲ್ಲ ರಾಧಿಕಾ, ನಾನಿರಲ್ಲ. ಒಂದ ನನ್ನನ್ನ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನನ್ನ ಜೀವಂತ ಇರಲ್ಲ. ಸರಿ, ಬಾ ನನ್ ಜೊತೆ. ನೀನಿಲ್ಲೇ ಇರು ವಿಶಾಖ, ನಾನು ಮೊದಲು ಹೋಗಿ ಮಾತಾಡ್ತೀನಿ. ಬಾರೋ ಬೇಗನೆ ಬಾರೋ ಮುಖವನ್ನೇ ಅಪ್ಪ, ಏನ್ ಕುಸೆ? ನನ್ಗೊಂದು ಅನುಮಾನ. ಏನಮ್ಮ? ಶಿಶುಪಾಲ 100 ತಪ್ಪುಗಳನ್ನ ಮಾಡೋವರೆಗೂ ಕೃಷ್ಣ ಅವನಿಗೆ ಕ್ಷಮೆ ಕೊಟ್ಟ. ಅವನು ಅಷ್ಟೊಂದು ಅವಕಾಶಗಳನ್ನ ಶಿಶುಪಾಲಂಗೆ ಯಾಕೆ ಕೊಟ್ಟ? ದೈವ ಲೀಲೆ, ದೈವ ನಿಯಾಮಕ. ಕುಸೆ, ನಿನಗೆ ಶಿಶುಪಾಲನ ಕಥೆ ಗೊತ್ತಿಲ್ವಮ್ಮ? ಶಿಶುಪಾಲ ಕೃಷ್ಣನಿಗೆ ಸೋದರತ್ತೆ ಮಗ. ಆ ಮಗುಗೆ ಹುಟ್ಟುತ್ತಾನೆ 4 ಕೈ ಇತ್ತಂತೆ. ಕೃಷ್ಣ ಆ ಮಗು ನೋಡಕ್ ಹೋದ, ಪ್ರೀತಿಯಿಂದ ಆ ಮಗುನ ಎತ್ಕೊಂಡ. ಆ ಮಗುನ್ ಎತ್ಕೊಳ್ತಿದ್ದ ಹಾಗೆ ಆ ಮಗುದ್ 2 ಕೈಗಳು ಬಿದ್ದು ಹೋಯ್ತಂತೆ. ಇದನ್ನ ಅವನ ಸೋದರತ್ತೆ ಚತುರ್ಸವೆ ನೋಡಿದ್ಲು. ಯಾವತ್ತಿದ್ರೂ ನನ್ನ ಮಗ ಕೃಷ್ಣನಿಂದನೇ ಹತ ಆಗೋದು ಅನ್ನೋದವಳು ತಿಳಿದು ಹೋಯ್ತು. ಆಗ ಆಕೆ ಕೃಷ್ಣನ ಹತ್ರ ಒಂದು ವರ ಕೇಳಿದ್ಲು. ಏನ್ ಗೊತ್ತಾ? ನನ್ನ ಮಗ 100 ತಪ್ಪು ಮಾಡಿದ್ರು
ನೀನು ಅವನಿಗೆ ಏನು ಮಾಡಬಾರ್ದು ಅಂತ. ಅದೇ ಅದೇ ಇವರ ಅರ್ಥ ಆಯ್ತಾ? ಮಕ್ಕಳು 1000 ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಅವ್ರನ್ನ ಕ್ಷಮಿಸ್ತಾರಲ್ವಾ ಅಪ್ಪ? ಹೌದು ಕುಸು. ಅದಕ್ಕೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ವೇದಗಳು ಹೇಳಿರೋದು. ತಂದೆ ತಾಯಿದು ನಿಸ್ವಾರ್ಥ ಪ್ರೇಮ. ಮಕ್ಕಳಿಂದ ಅವ್ರು ಏನನ್ನೂ ಬಯಸೋದಿಲ್ಲ, ಏನನ್ನೂ ಕೇಳೋದಿಲ್ಲ. ಪ್ರೀತಿ, ಕರುಣೆ, ಅನುಕಂಪ ಇದನ್ನೆಲ್ಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ದಿರ ಧಾರೆ ಏರಿದ್ದಾರೆ. ಅದಕ್ಕೆ ಅಪ್ಪ ಅಮ್ಮ ಅನ್ನು. ಜಗತ್ತಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಆದ್ರೆ ಯಾವತ್ತೂ ಈ ಜಗತ್ತಲ್ಲಿ ಕೆಟ್ಟ ತಂದೆ ತಾಯಿ ಇಲ್ಲ. ಈಗಲೇ ಈ ಪ್ರಶ್ನೆನ ನೀನ್ ನನ್ನನ್ನು ಯಾಕೆ ಕೇಳ್ತಾ ಇದೀಯಾ? ಅದು ವಿಶಾಖ, ಯಾಕೆ ಅಲ್ಲೇ ನಿಂತಿದೀಯಾ? ಬಾ. ದೇವ್ರಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೋ. ಪವಿತ್ರವಾಗಿರೋ ಇಲ್ಲಿ ಮೈಯನ್ನ ಮನಸ್ಸನ್ನ ಎರಡನ್ನೂ ಅಪವಿತ್ರ ಮಾಡ್ಕೊಳ್ಬಾರ್ದು. ದ್ರೋಹಿಗಳ ಯಾರು ಈ ದೇವಸ್ಥಾನದ ಒಳಗಡೆ ಕಾಲಿಟ್ಟು ಇದನ್ನ ಅಪವಿತ್ರ ಮಾಡೋದು ಬೇಡ. ದಯವಿಟ್ಟು ಆ ಹುಡುಗಿಗಳಿಂದ ಹೋಗೋದಕ್ಕೆ ಹೇಳಿ. ಆ ಹುಡುಗಿಗಳಿಂದ ಹೋಗೋದಕ್ಕೆ ಹೇಳ್ತಾರೆ. ಅಪ್ಪ, ನಾನೇ ವಿಶಾಖಂಗ್ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀನಾ? ಅಪ್ಪ, ನೀವೀಗ ವಿಶಾಖನ ಕ್ಷಮಿಸಿ ಮನೆಗೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಅವಳು ಜೀವಂತ ಇರಲ್ಲ ಅಪ್ಪ. ಅದಕ್ಕೂ ನನಗೂ ಯಾವುದೇ ತರವಾದ ಸಂಬಂಧನೂ ಇಲ್ಲ. ವಿಶಾಖ ಅನ್ನೋ ಒಂದು ಹೆಣ್ಣಿಗೆ ನಾನಾಗಲೇ ಈ ನನ್ನ ಕೈಗಳಿಂದನೇ ತರ್ಪಣ ಕೊಟ್ಟಾಗಿದೆ. ಯಾರು ಏನಾದ್ರೂ ಅದರ ಹಂಗ ನನಗೆ, ಯಾರ ಹಂಗೂ ನನಗೆ. ಆದ್ರೂ ಅಪ್ಪ, ಮನುಷ್ಯತ್ವ ಅನ್ನೋದೊಂದು ಇರುತ್ತಲ್ವಾ? ವಿಶಾಖ ಈಗ ತುಂಬಾ ಕಷ್ಟದಲ್ಲಿದ್ದಾಳೆ. ಅವಳಿಗೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಬಾವಿಗೆ ಹಾರಿ ಪ್ರಾಣ ಕಳ್ಕೊಳಕ್ ಹೊರಟಿದ್ಲು. ವಿಶಾಖ ಈಗ ತುಂಬಾ ಕಷ್ಟದಲ್ಲಿದ್ದಾಳೆ. ಅವಳಿಗೆ ಯಾರು ಸಹಾಯ ಮಾಡ್ತಿಲ್ಲ ಅಂತ ಬಾವಿಗೆ ಹಾರಿ ಪ್ರಾಣ ಕಳ್ಕೊಳಕ್ ಹೊರಟಿದ್ಲು. ಅಪ್ಪ ಕಟ್ಕ ಅಲ್ಲ, ಅವ್ರಿಗೂ ಹೃದಯ ಇದೆ. ಅವ್ರು ಖಂಡಿತ ನಿನ್ಗೆ ಆಶ್ರಯ ಕೊಟ್ಟೆ ಕೊಡ್ತಾರೆ ಅಂತ ನಾನೇ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದೆ. ನೀವು ಅವಳನ್ನ ಮನೆಗೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಅವಳಗ್ ಬೇರೆ ದಾರಿನೇ ಇಲ್ಲ. ಅವಳ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಪರೋಕ್ಷವಾಗಿ ನೀವೇ ಕಾರಣ ಆಗ್ತೀರಾ ಅಪ್ಪ.
ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವರು ಶ್ರೀಹರಿ? ಅಲ್ಲ ಕುಸೆ, ಯಾರ್ಯಾರೋ ಮಾಡೋ ತಪ್ಪಿಗೆ ನನ್ನನ್ನು ಯಾಕೆ ಹೇಳ್ತಾ ಇದೆಯಾ? ನನ್ನ ಪಾಡು ನನ್ನ ಬಿಟ್ಬಿಡ. ಅಪ್ಪ, ನನಗೆ ನಿಮ್ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದ್ರೆ ನಮ್ಗೆ ವಿಶಾಖನ್ ಜೀವನನೂ ಮುಖ್ಯ ಅಲ್ವಾ? ವಿಶಾಖ ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅನಾಥೆಯಾಗಿ ದೇವಸ್ಥಾನದ ಮೆಟ್ಲಲ್ಲಿ ಬಿದ್ದಿದ್ದು ನನ್ನನ್ನ ಸಾಕಿ ಬೆಳೆಸಿದ್ರಿ. ಇವತ್ತು ವಿಶಾಖನು ಅದೇ ಪರಿಸ್ಥಿತಿನಲ್ಲಿದ್ದಾಳೆ ಅಪ್ಪ. ದಮ್ಮಯ್ಯ ಅಂತೀನಿ ಅಪ್ಪ. ವಿಶಾಖಂಗೆ ಆಶ್ರಯ ಕೊಡಿ. ಸರಿ, ನಿಮ್ಮ ಮಗಳು ಅಂತ ನೀವ್ ಅನ್ಕೊಳ್ದೆ ಹೋದ್ರು ಒಬ್ಳು ಅನಾಥೆ ಅಂತನಾದ್ರು ಅವಳಿಗೊಂದು ಆಶ್ರಯ ಕೊಡಿ ಅಪ್ಪ. ದಯವಿಟ್ಟು ನನ್ನ ಮಾತು ಕೇಳಿ. ನೋಡು, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ನಾನು ನನ್ನ ಬದುಕಲ್ಲಿ ಯಾರನ್ನೂ ದ್ವೇಷ ಮಾಡಿಲ್ಲ. ನಾನು ಏನ್ ಮಾಡಕ್ಕಾಗತ್ತೆ? ನನ್ನ ಪರಿಸ್ಥಿತಿನಲ್ಲಿ ಯಾವುದೇ ತಂದೆ ಇದ್ದಿದ್ರು ಇದನ್ನೇ ಮಾಡ್ತಿದ್ದ. ಎಷ್ಟು ಸರ್ತಿ ಹೇಳಿದ್ದು ಈ ತಪ್ಪು ಮಾಡಬಾರ್ದು, ಈ ತಪ್ಪು ಮಾಡಬಾರ್ದು ಅಂತ. ನಾವು ಹೇಳಿದ್ ಯಾವುದು ಅವ್ರ ಕಿವಿಗಳಿಗೆ ಹೋಗ್ಲಿಲ್ಲ. ಮಾಡಿದ ತಪ್ಪನ್ನೇ ಪುನಃ ಪುನಃ ಪುನರಾವರ್ತನೆ ಮಾಡ್ಕೊಂಡ್ಬಂದ್ರು. ನಾನೇನು ಮಾಡ್ಲಿ? ಬುದ್ಧಿ ಕಲೀಲಿಂದ ಮನೆಯಿಂದ ಹೊರಗಡೆ ಹಾಕಿದೆ. ಬುದ್ಧಿ ಬಂತ? ಬರ್ಲಿಲ್ಲ. ತಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಕೂಡ ಇವ್ರುಗಳಿಲ್ಲ. ಏನಿದೆ? ನನಗೆ ಯಾಕೆ ಬೇಕಿದೆಲ್ಲ? ನನಗೆ ಸಂಬಂಧ ಪಡೆದೇ ಇರೋ ವಿಚಾರ. ನೋಡು ಕುಸೆ, ಅವ್ರವ್ರು ಮಾಡಿದ ತಪ್ಪಿಗೆ ಅವ್ರವ್ರ ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ತುಂಬಾ ದಿನ ಕಾಯ್ಬೇಕಾಗಿಲ್ಲ, ಈ ಜನ್ಮದಲ್ಲೇ ಅನುಭವಿಸ್ತಾರೆ. ಅದನ್ನ ನೀನಾಗ್ಲಿ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಮಗಳೇ. ಈಗಲೂ ಹೇಳ್ತಾ ಇದ್ದೀನಿ ಕೇಳು, ಇವರು ಸರಿಯಾಗಿರ್ತಾರೆ ಅನ್ನೋ ನಂಬಿಕೆ ನನ್ಗೀಗ್ಲೂ ಇಲ್ಲ. ಇಲ್ಲಮ್ಮ, ಆದರೆ ಒಂದು ಭಯ ಕಾಡ್ತಾ ಇದೆ. ಇವರಿಂದಾಗಿ ನಿನ್ನ ಸಂಸಾರ ಎಲ್ಲಿ ಕೆಟ್ಟೋಗುತ್ತೋ ಅನ್ನೋ ಭಯ ನನ್ನನ್ನು ಸತತವಾಗಿ ಕಾಡ್ತಾನೆ. ಬೇಡ ಕುಸೆ, ಹತ್ರ ಇಟ್ಕೋಬೇಡ. ಮಡ್ಲಲ್ಲಿ ಕೆಂಡ ಇಟ್ಕೊಂಡ ಹಾಗೆ ಯಾವಾಗ ಅದು ನಮ್ಮನ್ನು ಸುಡುತ್ತೋ, ಯಾವಾಗ ಸುಡುತ್ತೋ ಅಂತ ಆ ಭಯ ಇದ್ದ ನೋಡು, ಎದನಲ್ಲಿ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಮೇಡಮ್ಮ, ನನ್ನನ್ನು ಬಲವಂತ ಮಾಡಬೇಡ, ಬಿಟ್ಬಿಡು. ಅಪ್ಪ, ನಾನು ನಿಮ್ಮ ಮಗಳು. ನನಗೆ ಸ್ವಾರ್ಥ ಇಲ್ಲ. ನಾನು ನನ್ನ ಭವಿಷ್ಯದ ಬಗ್ಗೆ ಯೋಚನೆನೂ ಮಾಡಲ್ಲ. ನಾನು ಆ ಕೃಷ್ಣನ ನಂಬಿದ್ದೀನಿ. ಅವನು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ದಯವಿಟ್ಟು ಒಪ್ಕೊಳ್ಳಿ ಅಪ್ಪ. ಬೇಡಕಂದ, ಬಿಟ್ಬಿಡು. ಅಪ್ಪ, ನೀವೀಗ ಒಪ್ಕೊಳ್ಳಿಲ್ಲ ಅಂದ್ರೆ ಕೃಷ್ಣನ್ ಮೇಲೆ ಆಣೆ. ಕೆಲಸ ಮಾಡ್ಬಿಟ್ಟೆ ತಾಯಿ ನೀನು. ಕೃಷ್ಣನ ಮೇಲೆ ಹಾಡು ಹೊಡೋದ? ನನ್ನನ್ನು ಎಂಥ ಸ್ಥಿತಿಗೆ ತಂದ್ಬಿಟ್ಟಿಯಮ್ಮ ತಾಯಿ. ನಿನಗೆ ಗೊತ್ತಾಗಲ್ಲ, ಇದು ಬಿಸಿ ತುಪ್ಪ. ಇದನ್ನ ನಾನು ನುಗ್ಗೋಕ್ಕೂ ಆಗೋದಿಲ್ಲ.
ತಗೊಳಕ್ಕೂ ಆಗೋದಿಲ್ಲ. ಯಾಕಪ್ಪ ನನಗೆ ಪದೇ ಪದೇ ಈ ತರ ಪರೀಕ್ಷೆ ಮಾಡ್ತೀಯ? ನಾನು ತಗೊಳ್ಳೋ ಒಂದೊಂದು ನಿರ್ಧಾರನು, ನಾನು ಆಡೋ ಒಂದೊಂದು ಮಾತನ್ನು ನನ್ನ ಕೈಯಾರ ನಾನೇ ವಾಪಸ್ ತಗೊಳ್ಳೋ ತರ ಮಾಡ್ತಾ ಇದೆಯಲ್ಲ. ಯಾಕಪ್ಪ? ನಾನು ಏನ್ ಅಂತ ದ್ರೋಹ ಮಾಡಿದ್ದು? ಇದು ನಿನ್ನ ಲೀಲೆನು? ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟ ಗುರು ನೀವೇ ತಂದೆ. ಹಾಗೆ ಏನೇನಾಗಬೇಕು ಹಾಗೆ. ನನ್ನಿಂದಾಗಿ ಇನ್ನೊಬ್ಬರ ಕಷ್ಟ ಬಂತು ಅನ್ನೋ ಮಾತು ನನಗೆ ಬರೋದು ಬೇಡ. ಯಾವ ಜೀವಕ್ಕೂ ನನ್ನಿಂದ ಅನಾಹುತ ಆಗೋದು ಬೇಡ. ಆಯ್ತು ಕುಸೆ, ಅವರಿಗೆ ಜೀವನಕ್ಕೆ ಬೇರೆ ವ್ಯವಸ್ಥೆ ಆಗೋವರೆಗೂ ಅವರು ನನ್ನ ಮನೆಯಲ್ಲೇ ಇರಲಿ. ಅಪ್ಪ, ನಾನ್ ನಿಮಗ್ ಒತ್ತಾಯ ಮಾಡ್ದೆ ಅಂತ ನಿಮಗ್ ಬೇಜಾರಿಲ್ಲ ತಾನೆ? ನೀನು ಒತ್ತಾಯ ಮಾಡಿದ್ದಕ್ಕೆ ನನಗೆ ಬೇಜಾರಿಲ್ಲ ಕುಸೆ. ಆದ್ರೆ ನೀನು ಕೃಷ್ಣನ ಮೇಲೆ ಹಣ ಇಟ್ಟಿಯಲ್ಲ, ಅದು ನನಗೆ ನೋವು ತಂದಿದೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಫಲಾಫಲಂ. ನಾನು ಮಾಡಿದ ಕರ್ಮ ಫಲಗಳನ್ನ ನಾನು ಅನುಭವಿಸೇ ತೀರ್ಬೇಕು. ಅನುಭವಿಸ್ತೀನಿ. ಸತ್ಯ, ನಿನ್ ದಯೆಯಿಂದ ಒಂದ್ ದೊಡ್ಡ ಸಮಸ್ಯೆ ಪರಿಹಾರ ಆಯ್ತು. ಇನ್ನಿವಳ ಗೆಳೆಯ ಒಬ್ಬ ನನ್ನ ಕೈ ಸಿಕ್ಕಿದ್ರೆ ಸಾಕು, ನಾನೇ ಅವನ ಜೊತೆ ಮಾತಾಡಿ ಇವಳಿಗೊಂದು ವ್ಯವಸ್ಥೆ ಮಾಡ್ತೀನಿ. ಆ ಪಾಪದ ಪಿಂಡಕ್ಕೆ ನೀನೇ ಒಂದ್ ಗತಿ ತೋರ್ಸು ಕೃಷ್ಣ. ಮನೆಗೆ ಹೋಗೋಣ. ಅಮ್ಮ, ಒಂದ್ ನಿಮಿಷ ಬ್ಯಾಗ್ ತರ್ತೀನಿ.